ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜೂನ್ 29 ಬಹಳ ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ, ಸಂಪತ್ತು, ರಾಜಯೋಗ, ವಿಪರೀತವಾಗಿ ಎಲ್ಲ ರೀತಿಯ ಕಷ್ಟಗಳು ಪರಿಹಾರವಾಗುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಹಲವಾರು ವರ್ಷಗಳ ಕನಸು ಸಂಪೂರ್ಣವಾಗಿ ನನಸಾಗುವಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಪ್ರಯೋಜನವನ್ನು ಬರಮಾಡ್ಕೊಳ್ತೀರಾ. ಹಾಗಾದರೆ ಈ ಒಂದು ಹುಣ್ಣಿಮೆ ನಂತರ ಯಾವ ರಾಶಿಯವರಿಗೆ ಅತ್ಯಂತ ಶುಭ ಯೋಗ ಮತ್ತು ಲಾಭ ಪ್ರಾಪ್ತಿಯಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ಕಾರ ಹುಣ್ಣಿಮೆಯಿಂದ ವಿಶೇಷವಾಗಿರುವ ಪ್ರಭಾವ. ಈ ರಾಶಿಯವರಿಗೆ ಶುಕ್ರ ದೆಸೆ ಅದೃಷ್ಟ ಕೈ ಹಿಡಿಯುತ್ತದೆ ಮತ್ತು ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗ ಒಲಿದು ಬರ್ತಾ ಇದೆ. ಇಂದಿನಿಂದ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತೆ. 2026 ಜೂನ್ 29ನೇ ತಾರೀಕಿನಂದು ಬರುವ ಅತ್ಯಂತ ವಿಶೇಷವಾಗಿರುವಂತಹ ಸೋಮವಾರ ಬಂದಿರುವಂತಹ ಈ ಒಂದು ಜ್ಯೇಷ್ಠಕಾರ ಹುಣ್ಣಿಮೆಯ ಕುರಿತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಹುಣ್ಣಿಮೆ ಸಾಮಾನ್ಯವಾಗಿರುವಂತಹ ಹುಣ್ಣಿಮೆ ಅಲ್ಲ. ಈ ದಿನದಂದು ಚಂದ್ರನು ತನ್ನ ಕಿರಣಗಳನ್ನು ಭೂಮಿಗೆ ಆಶೀರ್ವಾದದ ಮೂಲಕ ಕಳಿಸುತ್ತಿದ್ದಾನೆ. ಜೊತೆಗೆ ಗ್ರಹಗಳ ವಿಶೇಷವಾದ ಸಂಚಾರದಿಂದ ಈ ರಾಶಿಯವರಿಗೆ ಅಪರೂಪವಾಗಿರುವ ಶುಕ್ರ ಯೋಗ ಮತ್ತು ವಿಶೇಷವಾದ ಗಜಕೇಸರಿ ಯೋಗ ನಿರ್ಮಾಣವಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಐಶ್ವರ್ಯ, ಸಂಪತ್ತು ಮತ್ತು ಎಲ್ಲಾ ರೀತಿಯ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ ಶುರುವಾಗ್ತಾ ಇದೆ. ರಾಜ ವೈಭೋಗದ ಜೀವನ, ಆರ್ಥಿಕ ಬೆಳವಣಿಗೆಯ ಸಂಕೇತ. ವಿಶೇಷವಾಗಿ ಈ ರಾಶಿಯವರಿಗೆ ಜ್ಞಾನ, ಸಂಪತ್ತು, ಗೌರವ, ಮಾನಸಿಕವಾಗಿ ಧೈರ್ಯ ಎಲ್ಲವೂ ಕೂಡ ವೃದ್ಧಿಯಾಗುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಸಂಕೇತ. ಈ ಅದ್ಭುತವಾಗಿರುವ ಯೋಗ ಒಂದೇ ಸಮಯದಲ್ಲಿ ಕೆಲ ರಾಶಿ ಚಕ್ರದವರ ಬಾಳನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಸಂಭವಿಸಬಹುದು. ಒಟ್ಟಾರೆಯಾಗಿ ಮಹಾಲಕ್ಷ್ಮೀ ದೇವಿ ಹಾಗೂ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ನಿಮ್ಮ ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡುತ್ತೆ. ಯಾರಿಗೆಲ್ಲ ಉದ್ಯೋಗ ಇಲ್ಲವೋ ಅಂಥವರಿಗೆ ಉತ್ತಮವಾದ ಉದ್ಯೋಗ ಸಿಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಪ್ರಗತಿ ಸಿಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭದ ಒಂದು ಸುರಿಮಳೆ ಸುರಿಯುತ್ತದೆ. ಒಟ್ಟಾರೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಈ ರಾಶಿ ಚಕ್ರದವರು ಮಣ್ಣು ಮುಟ್ಟಿದ್ರು ಕೂಡ ಬಂಗಾರವಾಗುವಂತಹ ಶುಭ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಏನೇ ಸಾಧಿಸಬೇಕು ಅಂತ ಅನ್ಕೊಂಡ್ರು ಕೂಡ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನ ಕಂಡುಕೊಳ್ತೀರಾ. ನಿಮ್ಮ ಕಷ್ಟಗಳು ಹಿಂದಿಗೆ ಮುಕ್ತಿಯನ್ನ ಪಡೆದುಕೊಳ್ಳುತ್ತವೆ. ಹೌದು, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥವರಿಗೆ ಈಗ ಚಂದ್ರನ ಒಂದು ವಿಶೇಷವಾಗಿರುವಂತಹ ಲಾಭವನ್ನು ತಂದುಕೊಡ್ತಕ್ಕಂತಹ ಸಮಯ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಂಬಲಾಗದಷ್ಟು ವರದಾನ ಸಿಗ್ತಾ ಹೋಗುತ್ತೆ. ನಿಮ್ಮ ಕುಟುಂಬದವರ ಮೇಲೆ ಸದಾ ನೀವು ಬಯಸುವಂತಹ ವಿಶೇಷವಾದ ಆಶೀರ್ವಾದ ಇರಬೇಕು ಅಂತಂದರೆ ನಾವು ತಿಳಿಸುವಂತಹ ಪರಿಹಾರವನ್ನು ಖಂಡಿತವಾಗಿ ಮಾಡಬೇಕು. ಈ ಸಮಯದಲ್ಲಿ ಈ ರಾಶಿ ಚಕ್ರದವರಿಗೆ ಹುಣ್ಣಿಮೆಯ ಪ್ರಭಾವದಿಂದಾಗಿ ಹಲವಾರು ವರ್ಷಗಳ ಲಾಭವನ್ನು ಕಂಡುಕೊಳ್ತಕ್ಕಂತಹ ಸಮಯ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ, ಚೈತನ್ಯ ಮತ್ತು ವಿಶೇಷವಾಗಿರುವಂತಹ ಸಮಯವನ್ನು ಆರಂಭಿಸುತ್ತದೆ. ಬಹಳ ದಿನಗಳಿಂದ ನಿಂತಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವ ಸೂಚನೆ ಸಿಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ, ಉತ್ತಮವಾಗಿ ಮೇಲಾಧಿಕಾರಿಗಳ ಮೆಚ್ಚುಗೆ. ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಕೆಲಸಗಳಿಗೆ ಹೊಸ ಜವಾಬ್ದಾರಿಗಳು ನಿಮ್ಮ ಕೈಗೆ ಬಂದು ಸೇರಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಒಟ್ಟಾರೆಯಾಗಿ ಯಾವುದೇ ರೀತಿಯ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ಶುಕ್ರ ದೆಸೆಯಿಂದಾಗಿ ವಿಶೇಷವಾದ ಪರಿಣಾಮ ನಿಮ್ಮ ಜೀವನದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಸಾಲಗಳನ್ನು ತೀರಿಸುವ ಅವಕಾಶ ದೊರೆಯಬಹುದು. ಹಳೆಯ ಸಾಲಗಳಿಂದ ಪರಿಹಾರ ಸಿಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಈ ಶಕ್ತಿಶಾಲಿ ಹುಣ್ಣಿಮೆಯಿಂದ ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಪರಸ್ಪರ ಪ್ರೀತಿ, ನಂಬಿಕೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮನೆ ಅಥವಾ ವಾಹನ ಖರೀದಿಸುವ ಯೋಗವು ಕಾಣಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದ ಸಮಯ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತವಾದ ಶಿಕ್ಷಣಕ್ಕೆ, ವಿದೇಶಕ್ಕೆ ಹೋಗುವಂತಹ ಅವಕಾಶವನ್ನು, ಎಲ್ಲ ರೀತಿಯ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡುವಂತಹ ಅವಕಾಶ ದೊರೀತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಬುದ್ಧಿವಂತಿಕೆ ಮತ್ತು ನಿರ್ಧಾರದ ಸಾಮರ್ಥ್ಯ ಜಾಸ್ತಿ ಆಗೋದ್ರಿಂದ ಈ ಒಂದು ಶುಭ ಸಮಯದಿಂದಾಗಿ ನಿಮ್ಮ ನಿರ್ಧಾರಗಳು ಯಶಸ್ಸಿನತ್ತ ಕೊಂಡೊಯ್ಯಬಹುದು. ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮವಾದ ಫಲಿತಾಂಶಗಳು ದೊರೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಮಾನಸಿಕವಾಗಿ ಒತ್ತಡ ಕಡಿಮೆಯಾಗುತ್ತೆ, ನೆಮ್ಮದಿ ಹೆಚ್ಚಾಗುತ್ತೆ. ದೇವರ ಆರಾಧನೆ, ದಾನ ಧರ್ಮ ಮತ್ತು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಇನ್ನಷ್ಟು ಶುಭ ಫಲಿತಾಂಶಗಳು ಲಭಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬಹುದು. ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಇದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ವಿಶೇಷವಾಗಿ ಧನ ಸಂಪತ್ತಿನ ಮೂಲಕ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಪ್ರೋತ್ಸಾಹ ಜಾಸ್ತಿ ಆಗುತ್ತೆ. ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ನಿಮಗೆ ಮನ್ನಣೆ ಸಿಗುತ್ತದೆ. ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬಹುದು. 2026 ಜೂನ್ 29 ಅಧಿಕ ಮಾಸದ ಹುಣ್ಣಿಮೆಯು ಅತ್ಯಂತ ಫಲಪ್ರದವಾದ ಸಮಯ. ಈ ರಾಶಿ
ಅವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುತ್ತದೆ. ನಿಮ್ಮ ಕಷ್ಟಗಳು ಹಿಂದಿಗೆ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಶಾಂತಿಯನ್ನು ಪಡೆದುಕೊಳ್ಳುವಂತಹ ಸಮಯದಲ್ಲಿ ನೀವು ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ಅನುಸರಿಸಬೇಕು. ಇದರಿಂದ ಐಶ್ವರ್ಯ ವೃದ್ಧಿಯಾಗುವುದನ್ನು ಕಂಡುಕೊಳ್ಬಹುದು. ಹಣಕಾಸಿನ ವಿಚಾರದಲ್ಲಿ ನೀವು ಅನಿರೀಕ್ಷಿತ ಮೂಲಗಳಿಂದ ಆದಾಯದ ಒಂದು ಬಹುತೇಕ ಹೂಡಿಕೆಗಳಿಂದ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಅಥವಾ ವೇತನದಲ್ಲಿ ಹೆಚ್ಚಳದ ಅವಕಾಶ ಇದೆ. ಒಟ್ಟಾರೆಯಾಗಿ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಕುಟುಂಬದಲ್ಲಿ ಸಿಹಿ ಸುದ್ದಿ ಕೇಳಿ ಬರುತ್ತದೆ. ವಿವಾಹ ಯೋಗ ಕಾಯುತ್ತಿರುವಂತವರಿಗೆ ಶುಭ ಸೂಚನೆಗಳು ಸಿಗುತ್ತದೆ. ಈ ರಾಶಿಯವರಿಗೆ ದಾಂಪತ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆ ದೂರವಾಗಿ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ. ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶವನ್ನು ತೊಡೆದುಹಾಕಲು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಈ ಸಮಯ ಅತ್ಯಂತ ಸೂಕ್ತ. ಈ ಅದ್ಭುತವಾದ ಯೋಗದ ಪರಿಣಾಮದಿಂದಾಗಿ ನಿಮ್ಮ ಚಿಂತನೆಗಳಲ್ಲಿ ಹೊಸ ಬೆಳಕು ಮೂಡುತ್ತದೆ. ನೀವು ಯೋಜನೆ ಮಾಡುತ್ತಿರುವಂತಹ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾದ ಸಾಧನೆಯನ್ನ ಮಾಡಬಹುದು. ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಂಡು ಆಧ್ಯಾತ್ಮಿಕವಾಗಿ ಕೂಡ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಮನಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಕಷ್ಟಗಳು ಕಣ್ಮರೆಯಾಗುತ್ತೆ, ನೆಮ್ಮದಿ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ರಾಶಿಯವರ ಜೀವನದಲ್ಲಿ ಯಾವುದೇ ರೀತಿಯ ವಿವಾಹ ಯೋಗ, ಶುಭ ಸುದ್ದಿ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹೊಸ ಹೊಸ ಅವಕಾಶ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡಬಹುದು. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಬಹುತೇಕ ಬದಲಾವಣೆಯ ಹಂತವನ್ನು ತಲುಪುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ವಿಶೇಷವಾಗಿರುವಂತಹ ಒಂದು ಜೀವನವನ್ನು ಬರಮಾಡ್ಕೊಳ್ಳೋಕೆ ಆಸೆ ಪಡ್ತಿರ್ತಕ್ಕಂಥವರಿಗೆ ನೆಮ್ಮದಿ ಫಲಪ್ರದವಾಗಿ ಉತ್ತಮವಾಗಿ ದೊರೆಯುತ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಕಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.